ಹಲೋ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತೀನಿ ನೋಡಿ. ಸೀರೆ ಕಲರ್ ಇದೆ, ಬಾರ್ಡರಲ್ಲಿ ಕೊನೆಯಲ್ಲಿ ಮೆರೂನ್ ಕಲರ್ ಇದೆ. ಸೀರೆ ಫುಲ್ ಒಂದೇ ಕಲರ್ ಇದೆ. ಸೀರೆ ಕಲರ್ ದಾರ ತಗೊಂಡಿದ್ದೀನಿ ನೋಡಿ, ಮೆರೂನ್ ಕಲರು ತಗೊಂಡಿದ್ದೀನಿ. ಮತ್ತು ಈ ಥರ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಸೀರೆ ಕಲರ್ ತಗೊತಾ ಇದ್ದೀನಿ. ಸೀರೆ ಎಲ್ಲ ಒಂದೇ ಕಲರ್ ಇದೆ. ಸ್ಟಾರ್ಟಿಂಗು ಮೆರೂನ್ ಆದರೂ ತಗೋಬೋದು, ಇಲ್ಲಾಂದರೆ ಸೀರೆ ಕಲರ್ ಆದರೂ ತಗೋಬೋದು. ನಾನು ಸೀರೆ ಕಲರ್ ತಗೊಂಡಿದ್ದೀನಿ. ಆರು ಎಳೆ ಸುತ್ಕೊಂಡಿದ್ದೀನಿ, ಇನ್ನೊಂದು ಎಳೆ ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ. 7 ಎಳೆ ಮಾಡ್ಕೊತಾ ಇದ್ದೀನಿ. ಪಲ್ಲು ಬ್ಯಾಕ್ ಸೈಡ್ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಈಗ 2 ಚೈನ್ ಮಾಡ್ಕೋಬೇಕು. 2 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು ನೋಡಿ, ಈ ಥರ. ಇದಕ್ಕೆ ನಾನು 8 ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಡಿಸೈನು, ಬೇಗ ಮುಗಿಯುತ್ತೆ ಇದು. ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದಂತ. ನೋಡಿ, ಈ ಥರ ಮಾಡಿಕೊಂಡೆ. 8 ಡಬಲ್ ಕ್ರೋಶೆ ಕಂಬ ಆಯಿತು. ಲಾಕ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ನೋಡಿ. 3 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ತ್ರಿಬಲ್ ಕ್ರೋಶೆ ಕಂಬ. 2 ಚೈನ್ ಆದಮೇಲೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನೋಡಿ, 8 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮು
ಇದೇ ಥರ ಮಾಡ್ಕೊಂಡು ಹೋಗಬೇಕು ಕೊನೆವರೆಗೂ. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬರಬೇಕು. ಈಗ ನಾನು ಮೆರೂನ್ ಕಲರ್ ದಾರ ತಗೊತಾ ಇದ್ದೀನಿ ನೋಡಿ. ಇದನ್ನು 6 ಎಳೆ ಸುತ್ಕೊಂಡಿದ್ದೀನಿ. ಇದಕ್ಕೂ ಇನ್ನೊಂದು ಎಳೆ ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ. 7 ಎಳೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಿಂದ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ. ಸೀರೆಗಾದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಮೇಲೆ ಆದರೂ ಲಾಕ್ ಮಾಡ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ಈಗ ಇಲ್ಲಿ 3 ಚೈನ್ ಹಾಕ್ಕೊಂಡ್ರಲ್ಲ, ಅದಕ್ಕೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈ ಕಡೆನೂ ಸಹ 8 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ 8 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ಇಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಡಬಲ್ ಕ್ರೋಶೆ ಕಂಬದ ಮೇಲೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಡಬಲ್ ಕ್ರೋಶೆ ಕಂಬದ ಮೇಲೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಡಬಲ್ ಕ್ರೋಶೆ ಕಂಬದ ಮೇಲೇನೂ ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಎಲ್ಲ ಡಬಲ್ ಕ್ರೋಶೆ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಬಂದೆ. ಇಲ್ಲಿ ಮತ್ತು ಕೊನೆಯಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೇಮು ಇಲ್ಲಿಂದ ಈಗ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು.
ನೋಡಿ ಸೇಮ್ ಇದೇ ಥರ ಕೊನೆಯವರು ಮಾಡ್ಕೊಂಡು ಹೋಗಿ ಫುಲ್ ಸ್ಯಾರಿ ತೋರಿಸ್ತೀನಿ. ಏನೂ ಚೇಂಜಸ್ ಇಲ್ಲ ನೋಡಿ. ಫುಲ್ ಕೊನೆಯವರೆಗೂ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕುಚ್ಚು ಬರೋದಿಲ್ಲ. ಸಿಂಪಲ್ಲಾಗಿ ಯಾರಾದರೂ ಕೇಳಿದ್ರೆ ಈ ಡಿಸೈನ್ ಮಾಡಿಕೊಡಿ, ಬೇಗ ಮುಗಿಯುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.